ಓಂ ಶಾಂತಿ. ತಂದೆಯ ಮಕ್ಕಳಾಗಿ ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡಿ. ಸಂಪೂರ್ಣ ಪವಿತ್ರರಾದಾಗಲೇ ಹೆಸರು ಪ್ರಸಿದ್ಧವಾಗುತ್ತದೆ. ತಾವು ಸಂಪೂರ್ಣ ಮಧುರರು ಆಗಬೇಕು. ಸಂಗಮ ಯುಗದಲ್ಲಿ ತಮಗೆ ಪಾವನರಾಗುವ ಚಿಂತೆ ಇದೆ. ತಂದೆಯು ತಮ್ಮನ್ನು ಬೇರೆಲ್ಲ ಮಾತುಗಳಿಂದ ನಿಶ್ಚಿಂತರನ್ನಾಗಿ ಮಾಡಿದ್ದಾರೆ. ಈ ಹಳೆಯ ಶರೀರವು ಖುಷಿಯಿಂದ ಬಿಡಬೇಕೆಂದು ತಾವು ಪುರುಷಾರ್ಥ ಮಾಡುತ್ತೀರಿ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಓದಿಸುತ್ತಾರೆ ಹಾಗೂ ಸರ್ವಗುಣ ಸಂಪನ್ನರಾಗಿ ದೈವಿ ಗುಣವನ್ನು ಧಾರಣೆ ಮಾಡಿ ಎಂದು ತಿಳಿಸುತ್ತಾರೆ. ನೆನಪು ಮಾಡುತ್ತಾ ತಾವು ಸತೋಪ್ರಧಾನರಾಗುತ್ತೀರಿ. ತಂದೆಯು ಆತ್ಮಗಳಿಗಾಗಿಯೇ ಬಂದು ತಿಳಿಸುತ್ತಿದ್ದಾರೆ. ಆತ್ಮೀಯ ಮಕ್ಕಳೇ, ತಾವು ಅವಶ್ಯವಾಗಿ ಸತೋಪ್ರಧಾನವಾಗಲೇಬೇಕು. ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕು. ಈಗ ನಾವು ಒಬ್ಬ ಆತ್ಮೀಯ ತಂದೆಯ ಮತದಂತೆಯೇ ನಡೆಯಬೇಕು. ಈ ಆತ್ಮಿಕ ನೆನಪಿನ ಯಾತ್ರೆಯಿಂದಲೇ ಆತ್ಮವು ಸತೋಪ್ರಧಾನವಾಗುತ್ತಾ ಹೋಗುತ್ತದೆ. ನಂತರ ಸತೋಪ್ರಧಾನ ಜಗತ್ತಿಗೆ ಹೋಗಬೇಕು. ತಂದೆಯ ಮಕ್ಕಳಾಗಿ ಹೆಸರನ್ನು ಪ್ರಸಿದ್ಧ ಮಾಡುವುದೇ ನಂಬರ್ 1 ವಿಚಾರವಾಗಿದೆ. ಸಂಪೂರ್ಣ ಪವಿತ್ರರಾಗಬೇಕಾಗಿದೆ. ಸಂಪೂರ್ಣ ಮಧುರರು ಆಗಬೇಕು. ಇದು ಈಶ್ವರೀಯ ವಿದ್ಯೆಯಾಗಿದೆ. ನಿಮಗೆ ಗೊತ್ತಿದೆ, ನಾವು ಶಾಂತಿಧಾಮದಲ್ಲಿ ವಾಸ ಮಾಡುತ್ತೇವೆ. ನಂತರ ಪಾತ್ರವನ್ನಭಿನಯಿಸಲು ಇಲ್ಲಿಗೆ ಬರುತ್ತೇವೆ. ಪುನರ್ಜನ್ಮದಲ್ಲಿ ಬರುತ್ತಲೇ ಇರುತ್ತೇವೆ. ನಂಬರ್ 84 ಜನ್ಮಗಳ ಪಾತ್ರವನ್ನು ನಾವೀಗ ಪೂರ್ಣ ಮಾಡಿದ್ದೇವೆ. ಯಾವಾಗ 84 ಜನ್ಮಗಳನ್ನು ಪೂರ್ಣ ಮಾಡುತ್ತೇವೆಯೋ ಆಗ ಈ ಹಳೆಯ ಪ್ರಪಂಚವು ಪರಿವರ್ತನೆಯಾಗುತ್ತದೆ. ತಾವು ಈ ವಿಶಾಲ ನಾಟಕವನ್ನು 84 ಜನ್ಮಗಳನ್ನು ಹಾಗೂ ಈ ವಿದ್ಯೆಯನ್ನು ತಿಳಿದುಕೊಂಡಿದ್ದೀರಿ. ನಿಮಗೆ ಗೊತ್ತಿದೆ, ಈ ವಿದ್ಯೆಯಿಂದ ನಾವು ಈ ರೀತಿಯಾಗುತ್ತಿದ್ದೇವೆ. ಇದು ಈಶ್ವರನ ಪಾಠಶಾಲೆಯಾಗಿದೆ. ಭಗವಂತನೇ ಓದಿಸಿ ನಿಮ್ಮನ್ನು ನರನಿಂದ ನಾರಾಯಣರನ್ನಾಗಿ ಮಾಡುತ್ತಿದ್ದಾರೆ. ಇದು ಹಳೆಯ ಶರೀರವಾಗಿದೆ. ಇದು ತನ್ನ ಸಮಯದಲ್ಲಿ ಬಿಟ್ಟು ಹೋಗುತ್ತದೆ. ತಾವಾಗಿಯೇ ಬಿಡಬಾರದು. ನಾವು ಖುಷಿಯಿಂದ ಈ ಶರೀರವನ್ನು ಬಿಡಬೇಕು. ನಾನು ಯಾರು, ಹೇಗಿದ್ದೇನೆ, ಏನನ್ನು ಕಲಿಸುತ್ತೇನೆ ಅದರಂತೆ ಕೆಲವರು ಮಾತ್ರ ನಡೆಯುತ್ತಾರೆ. ಶೋಭಾಯಾತ್ರೆಯಲ್ಲಿಯೂ ಸಹ ಇದನ್ನೇ ತೋರಿಸಿ ನಾವು ಈ ವಿದ್ಯೆಯಿಂದ ಸ್ವರ್ಗವಾಸಿಗಳಾಗುತ್ತಿದ್ದೇವೆ. ಇದು ಸಹ ಏತದ ರಾಟೆಯ ಹಾಗೆ. ಈಗ ನೀವು ತುಂಬಿಸಿಕೊಳ್ಳುತ್ತಿದ್ದೀರಿ. ಪೂರ್ತಿ ತುಂಬಿಸಿಕೊಂಡ ನಂತರ ನಿಧಾನವಾಗಿ ಖಾಲಿಯಾಗುತ್ತದೆ. ತಂದೆಗೆ ಪರಮ ಜ್ಯೋತಿ ಎಂದು ಹೇಳಲಾಗುತ್ತದೆ. ಅವರಲ್ಲಿ ಪ್ರಕಾಶವೂ ಇದೆ, ಶಕ್ತಿಯೂ ಇದೆ. ಪ್ರಕಾಶದಲ್ಲಿ ಬರುತ್ತೀರೆಂದರೆ ಜಾಗೃತರಾಗುತ್ತೀರಿ ಅಂದಾಗ ಶಕ್ತಿಯೂ ಬರುತ್ತದೆ. ತಾವು ಕೇಳಬಹುದು, ಸತ್ಯಯುಗ ಸುಖಧಾಮದ ನಿವಾಸಿಗಳು ಅಥವಾ ಕಲಿಯುಗ ದುಃಖಧಾಮದವರು. ಬಲೆ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ, ಧನವಂತರಾಗಿರಲಿ, ಆದರೆ ನರಕವಾಸಿಗಳಲ್ಲವೇ? ತಾವು ಕೇಳಿಕೊಳ್ಳಿ, ನಮಗೆ ಖುಷಿ ಎಷ್ಟಿರುತ್ತದೆ. ನಾವು ಸರ್ವಗುಣ ಸಂಪನ್ನರಾಗಿದ್ದೆವು. ಈಗ ಶ್ರೀಮತದಂತೆ ಪುನಃ ಆಗಬೇಕೆನ್ನುವ ನಿಶ್ಚಯವು ಎಲ್ಲಿಯವರೆಗೆ ಇದೆ? ನಾವು ಸತೋಪ್ರಧಾನರು ಎಲ್ಲಿಯವರೆಗೆ ಆಗಿದ್ದೇವೆ? ಬೇಹದ್ದಿನ ತಂದೆಯ ಜೊತೆ ವಿಶ್ವದ ಸೇವೆಯನ್ನು ಮಾಡಬೇಕಾಗಿದೆ. ಬೇಹದ್ದಿನ ವಿದ್ಯೆಯನ್ನು ಓದಬೇಕು ಹಾಗೂ ಓದಿಸಬೇಕಾಗಿದೆ. ಹಗಲು ರಾತ್ರಿ ಸತೋಪ್ರಧಾನರಾಗುವ ಚಿಂತೆ ಇರುತ್ತದೆಯೇ? ಮಾಲೀಕತನದ ಸ್ಮೃತಿಯ ಮೂಲಕ ಮನ್ಮನಾಭೋಧ ಸ್ಥಿತಿ ಮಾಡಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಭವ. ಸದಾ ಇದೇ ಸ್ಮೃತಿ ಇಮರ್ಜ್ ರೂಪದಲ್ಲಿರಲಿ. ನಾನು ಆತ್ಮ ಮಾಡಿಸುವಂತವನಾಗಿದ್ದೇನೆ, ಮಾಲೀಕನಾಗಿದ್ದೇನೆ. ವಿಶೇಷ ಆತ್ಮ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೇನೆ. ಮಾಲೀಕತನದ ಸ್ಮೃತಿಯಿಂದ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರ ನನ್ನ ನಿಯಂತ್ರಣದಲ್ಲಿರುವುದು. ಈ ಸ್ಮೃತಿಯಿಂದ ಮನ್ಮನಾಭೋಧ ಸ್ಥಿತಿ ಸಹಜವಾಗಿ ಆಗುವುದು. ಇದೇ ನ್ಯಾರಾತನದ ಅಭ್ಯಾಸ ಕರ್ಮಾತೀತರನ್ನಾಗಿ ಮಾಡುವುದು.
ನಿಂದನೆ ಅಥವಾ ತೊಂದರೆಯನ್ನು ಸಹನೆ ಮಾಡುವುದು ಮತ್ತು ಅಳವಡಿಸಿಕೊಳ್ಳುವುದು, ಅರ್ಥಾತ್ ತಮ್ಮ ರಾಜಧಾನಿಯನ್ನು ನಿಶ್ಚಿತ ಮಾಡಿಕೊಳ್ಳುವುದು. ಸೈಲೆನ್ಸ್ ಅರ್ಥಾತ್ ಶಾಂತ ಸ್ವರೂಪ ಆತ್ಮ. ಯಾವಾಗ ಏಕಾಂತದಲ್ಲಿರುತ್ತೀರಿ ಆಗ ಮನಸ್ಸು ಬುದ್ಧಿಯ ಏಕಾಗ್ರತೆಯ ಅನುಭವವಾಗುತ್ತದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ. ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.